ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಜಿ.ಪಿ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ ಆಗಿರ್ಬೋದು, ಚಳವಳಿ ಗುಲಾಬಿ ಅವರು ಆಗಿರ್ಬೋದು, ಅದೇ ರೀತಿ ನಮ್ಮ ಮಿತ್ರರಾದ ರವಿ ಅಣ್ಣವರು, ಮಣಿಕಂಠಣ್ಣವರು ಆಗಿರ್ಬೋದು, ಪ್ರಧಾನ ಕಾರ್ಯದರ್ಶಿ ಅಂತ ಶ್ರೀನಿವಾಸ, ನಾವೆಲ್ಲ ಒಕ್ಕೂಟದಿಂದ ಜ್ಯೋತಿಕುಮಾರ್ ಆಚಾರ್ಯ ಅವರು ಆಗಿರ್ಬೋದು, ನಾವೆಲ್ಲ ಇವತ್ತು ಏನು ಹೋರಾಟವನ್ನು ಮಾಡಲಿಕ್ಕೆ ಪ್ರಪ್ರಥಮವಾಗಿ ಇವತ್ತಿನ ದಿನ ಟೌನ್ ಹಾಲ್ ಮುಂಭಾಗದಲ್ಲಿ ಸೇರಿದ್ವಿ. ರಾಜ್ಯ ಸರ್ಕಾರ, ಮರಾಠಿಗರ ಸರ್ಕಾರ, ಬಿಜೆಪಿ ಇವತ್ತು ಏನು ಜನಪರವಾದಂಥ ಧೋರಣೆ ಇಲ್ಲ, ಇವತ್ತು ಅದಕ್ಕೆ ನಾಚಿಕೆಗೆಟ್ಟಂಥ ಸರ್ಕಾರ ಕನ್ನಡಿಗರ ಹಿತಕಾಯದ ವಿಫಲವಾಗಿದೆ. ಇವತ್ತು ನಮ್ಮನ್ನು ಬಂಧನ ಮಾಡೋ ಮುಖಾಂತರ ಇವತ್ತು ಇಲಾಖೆಯನ್ನು ಬಂಧಿಸ್ತಾ ಇದ್ದೀರಾ. ಇದು ಖಂಡಿತ ಅಲ್ಲ. ಇವತ್ತು ನಾವೆಲ್ಲ ಸೇರಿ ಹೋರಾಟವನ್ನು ಮಾಡಿದ್ದೀರಿ. ಮಾನ್ಯ ಮುಖ್ಯಮಂತ್ರಿಗಳು ರದ್ದು ಮಾಡಬೇಕು, ಈ ಕೂಡಲೇ ಹಿಂಪಡಿಬೇಕು. ಇದನ್ನ ರದ್ದು ಮಾಡೋ ಮುಖಾಂತರ ಸಮಸ್ತ 7.5 ಕೋಟಿ ಕನ್ನಡಿಗರ ಹಿತವನ್ನು ಕಾಪಾಡಲಿಕ್ಕೆ ಭದ್ರ ಆಗಬೇಕು. ನಿಮ್ಮ ಒಂದು ಉದ್ದೇಶ ಏನಿದೆ, ನಮ್ಮ ವಿರೋಧ ಮರಾಠಿಗರ ವಿರುದ್ಧ ಅಲ್ಲ, ಮರಾಠರ ವಿರೋಧ ಅಲ್ಲ, ನಮ್ಮ ವಿರೋಧ ಏನೇ ಇದ್ರೂ ಕೂಡ ನಿಮ್ಮ ಏನು ಪ್ರಾಧಿಕಾರ ರಚನೆ ಮಾಡಿದ್ದೀರಿ ಆ ನಿಗಮವನ್ನು ರದ್ದು ಮಾಡಬೇಕಂತೇಳಿ ಅದನ್ನು ವಿರೋಧಿಸಿ ನಿಮ್ಮ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳೇ, ಇನ್ನಾದರೂ ಮರಾಠಿಗರ ಪ್ರೇಮವನ್ನು ಬಿಡಿ. ಬಸವ ಕಲ್ಯಾಣ ಒಂದು ಚುನಾವಣೆಗೋಸ್ಕರ 50,000 ಓಟ್ಗೋಸ್ಕರ 50 ಕೋಟಿ ರೂಪಾಯಿನ ನೀವು ಕನ್ನಡಿಗರ ದುಡ್ಡನ್ನು ಬಿಟ್ಟು ಇವತ್ತು ಓಲೈಕೆ ರಾಜಕಾರಣವನ್ನು ಮಾಡ್ತಾ ಇದ್ದೀರಿ. ನಾಚಿಕೆ ಆಗಬೇಕು ಅಂತೇಳಿ ಕರ್ನಾಟಕ ಪ್ರಜಾರಕ್ಷಣಾ ಸೇನೆ, ಪೂರ್ಣ ಕರ್ನಾಟಕ ಜನಜಾಗೃತಿ ವೇದಿಕೆ ಹಾಗೂ ಹಲವಾರು ನಮ್ಮ ಜೈ ಭುವನೇಶ್ವರಿ ಕರುನಾಡ ಸೇನೆ ಆಗಿರ್ಬೋದು, ಮತ್ತು ನಮ್ಮ ವಿಜಯ ಕನ್ನಡ ರಕ್ಷಣಾ ಸೇನೆ ಆಗಿರ್ಬೋದು, ಇವತ್ತು ಚಳವಳಿ ಗುಲಾಬಿ ಅವರು ಕನ್ನಡ ಪರ ಹೋರಾಟಗಾರರು, ಜನಪರ ಹೋರಾಟಗಾರರು, ಚಳವಳಿ ಗುಲಾಬಿ ಅವರಾಗಿರ್ಬೋದು, ಇವತ್ತು ನಾವೆಲ್ಲ ಕರ್ನಾಟಕದ ಸಂಘಟನೆಗಳ ಒಕ್ಕೂಟದಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ. ಮುಖ್ಯಮಂತ್ರಿಗಳೇ, ನೇರ ಸವಾಲು ಮಾಡ್ತಾ ಇದ್ದೀವಿ. ಇದು ಕೇವಲ ಪ್ರಾರಂಭ ಮಾತ್ರ, ಇದು ಆರಂಭ ಮಾತ್ರ. ನೀವು ಈಗಲೂ ಕಾಲ ಮಿಂಚಿಲ್ಲ. ಇದನ್ನು ನೀವೇನಾದರೂ ಗಂಭೀರವಾಗಿ ಪರಿಗಣನೆ ಮಾಡಿಲ್ಲ ಅಂದರೆ ಈ ಕೂಡಲೇ ಮುಂದಿನ ಉಗ್ರ ಹೋರಾಟ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸರ್, ನಿಮ್ಮದು ಸುವರ್ಣ ಕರ್ನಾಟಕ ಜನಜಾಗೃತಿ ವೇದಿಕೆ ವತಿಯಿಂದ ಇವತ್ತಿನ ದಿನ ಕರ್ನಾಟಕ ಬಂದ್ ಮಾಡಲು ನಾವೆಲ್ಲ ನಮ್ಮ ಸಂಘಟನೆ ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದು ಸೇರಿದ್ದೀವಿ. ಇವತ್ತಿನ ದಿನ ನಮ್ಮ ಯಡಿಯೂರಪ್ಪ ಸರ್ಕಾರ ಎಂಥ ಅವ್ಯವಸ್ಥಿತ ಸರ್ಕಾರ ಅಂದರೆ ಕನ್ನಡಿಗರನ್ನ ಕೇವಲ ಯಾವುದಕ್ಕೆ ಲೆಕ್ಕಕ್ಕೆ ಅವ್ರು ತಗೊಳ್ತಿಲ್ಲ. ಬರೀ ಮರಾಠಿಗರಿಗೆ, ಇನ್ನೊಬ್ಬರಿಗೆ, ಅವರಿಗೆ ಇವರಿಗೆ ಅಂತಲೇ ಇವರು ಎಲ್ಲ ಪ್ರಾಧಿಕಾರವನ್ನು ಕೊಟ್ಟು ಇವತ್ತು ಕನ್ನಡಿಗರನ್ನ ನೆಲಕ್ಕೆ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕನ್ನಡಿಗರು, ಕೆಚ್ಚದೆ ಕನ್ನಡಿಗರು ಯಾವುದೇ ಕಾರಣಕ್ಕೂ ಭಯ ಬೀಳಲ್ಲ. ಇವತ್ತು ಅವರ ಬಂದಿಟ್ಟು ಕರ್ಕೊಂಡು ಹೋಗ್ತಿದ್ದಾರೆ. ಅದು ಎಲ್ಲಿವರೆಗೆ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಲಿ. ಎಲ್ಲರಿಗೂ ನಾವು ಸಿದ್ಧವಾಗಿ ಬಂದಿದ್ದೀವಿ. ಇವತ್ತು ಎಷ್ಟೊಂದು ಸಂಘಟನೆಗಳನ್ನ, ರಾಜ್ಯಾಧ್ಯಕ್ಷಗಳನ್ನ, ಪದಾಧಿಕಾರಿಗಳನ್ನ ಇವರು ಬಂದಿಟ್ಕೊಂಡು ನಮ್ಮ ಈ ಬಂದನ್ನ ವಿಫಲಗೊಳಿಸಲು ಪ್ರಯತ್ನ ಪಟ್ಟಿದ್ದಾರೆ. ಆದರೆ ಇನ್ನು ಮುಂದೆ ಇದೇ ಥರ ಬಂದು ಇನ್ನೂ ನಾವು ನಡೆಸ್ತೇವೆ. ಯಾವುದೇ ಕಾರಣಕ್ಕೂ ವಿಫಲಗೊಳ್ಳೋದಿಲ್ಲ, ಸಫಲವಾಗಿ ಆಗುತ್ತೆ ಅಂತ ನಾನು ಇವಾಗ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಸರ್, ನಿಮ್ಮದು ಶ್ರೀನಿವಾಸ್ ಸರ್ ಇಷ್ಟೆಲ್ಲ ಮಾಡಿದ್ರು ಅಂತ ವಿಜಯ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ರವಿಕುಮಾರ್ ಮಾತಾಡ್ತಾ ಇರೋದು. ಇವತ್ತು ಯಡಿಯೂರಪ್ಪನವರು ಎಂಥ ಮೋಸ ಮಾಡಿದ್ದಾರೆ ಅಂದರೆ ನಮ್ಮ ಕನ್ನಡಿಗರಿಗೆ ತುಂಬನೇ ಅನ್ಯಾಯ ಮಾಡಿದ್ದಾರೆ. ಒಂದು ಕಣ್ಣ ಚಿನ್ನ, ಒಂದು ಕಣ್ಣ ಬೆಣ್ಣೆ. ಅದು ಏನು ಮಾಡ್ತಾ ಇದ್ದಾರೆ ಅಂದರೆ ಮರಾಠಿಗರನ್ನ, ಕನ್ನಡಿಗರನ್ನ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲಿರುವಂಥ ಮರಾಠಿಗರು ನಾವು ಕನ್ನಡಿಗರು ಅಂತ ಹೇಳ್ಕೊಳ್ತಾ ಇದ್ದಾರೆ. ಆದರೆ ಈ ಸರ್ಕಾರದಿಂದ ಅವರು ಮರಾಠಿಗರನ್ನ ಆಗೋಕ್ಕೋಸ್ಕರ ಅವ್ರನ್ನ ನೆನಪು ಮಾಡ್ತಾ ಇದ್ದಾರೆ. ಏನು ಬೇಕು ಯಡಿಯೂರಪ್ಪನಿಗೆ? ಯಡಿಯೂರಪ್ಪನವರೇ, ನಾವು ಯಾವ ಮರಾಠಿ ವಿರುದ್ಧ ಇಲ್ಲ, ಇನ್ನೊಬ್ಬರ ವಿರುದ್ಧ ಇಲ್ಲ, ಯಾರ ವಿರುದ್ಧ ಇಲ್ಲ. ನಮ್ಮ ಕನ್ನಡ ವಿರುದ್ಧ ನೀವೇನು ಮಾಡಿದಿರಿ? ನಮ್ಮ ಕನ್ನಡಕ್ಕೆ ಮೋಸ ಮಾಡಿದಿರಿ, ನಮಗೆ ಅನ್ಯಾಯ ಮಾಡಿದಿರಿ, ಕನ್ನಡಕ್ಕೆ ಅನ್ಯಾಯ ಮಾಡಿದಿರಿ. ಅದನ್ನೇ ನೀವು ಕೇಳ್ತಾ ಇದ್ದೀವ್ರಿ. ನಾವು ರೋಡಲ್ಲಿ ಬಂಧಿಸ್ತೀರಾ ನೀವು? ನಿಮಗೆ ಭಯನಾ? ಬಂದ್ರೆ ನಮ್ಮ ಥರ ಬೀದಿಗೆ ಯಾಕೆ ವಿಧಾನಸೌಧದಲ್ಲಿ ನೀವು ಪ್ರತಿಭಟನೆ ಮಾಡಿಲ್ವಾ? ನೀವು ಪ್ರತಿಭಟನೆ ಮಾಡಿಲ್ವ ಅಂದ್ರೆ ಅದು ಪ್ರತಿಭಟನೆ ಅಲ್ವಾ? ಅವ್ರು ನಿಮ್ಮನ್ನ ಯಾಕೆ ಅರೆಸ್ಟ್ ಮಾಡಿಲ್ಲ? ಅದು ನಿಮ್ಮ ಸರ್ಕಾರನ? ನೀವು ದೊಡ್ಡ ನಾವು ಆರಿಸಿರೋದು ನಿಮ್ಮನ್ನ, ನೀವು ನಮ್ಮನ್ನ ಆರಿಸಿಲ್ಲ ರೀ. ನಾವು ನಿಮ್ಮನ್ನ ಆರಿಸಿರೋದು. ನಾವು ಆರಿಸಿರೋ ಸೀಟ್ ಕೊಟ್ರೆ ಅವತ್ತು ನೀವು ವಿಧಾನಸೌಧದಲ್ಲಿ ನನಗೆ ಅನ್ಯಾಯ ಆಗೈತೆ, ನನ್ನಿಂದ ಪ್ರತಿಭಟನೆ ಮಾಡ್ತಿರಲಿಲ್ಲ, ವಿಧಾನಸೌಧದಲ್ಲಿ ಕೂತ್ಕೊಂಡಿದ್ರಲ್ರಿ ನೀವು. ಅವಾಗ ನಿಮ್ಮ ಹೋರಾಟ ಅಲ್ವೇನ್ರಿ? ಯಾಕೆ ನೀವು ಹೋರಾಟಗಾರನ್ನ ಅರೆಸ್ಟ್ ಮಾಡ್ತೀರಿ? ನಿಮಗೆ ಭಯ ಇದೆ. ಕನ್ನಡಿಗರಿಗೆ ಬಂದು ಏನಾದ್ರು ಹೋರಾಟ ಮಾಡಿದ್ರೆ ನಾಳೆ ನಮ್ಮ ಈ ಬಿಜೆಪಿ ಸರ್ಕಾರಕ್ಕೆ ಒಂದು ಓಟ್ ಹಾಕಲ್ಲ ಅನ್ನೋ ಭಯ ಇದೆ ನಿಮ್ಮ ಸರ್ಕಾರಕ್ಕೆ.
ಸಂವಿಧಾನ? ಈಗಿನ ಕಾಲದ ಸಂವಿಧಾನ ಮಾಡಿದ್ರಲ್ಲೇ ಸಂವಿಧಾನ ದೇವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾಡಿರೋದು. ಅದಕ್ಕೆ ಅನ್ಯಾಯ ಮಾಡ್ತೀರೇನ್ರಿ ನೀವು? ಸಂವಿಧಾನ ವಿರುದ್ಧ ಮಾಡ್ತೀರೇನ್ರಿ ನೀವು ಒಳ್ಳೇದಾಗಲ್ಲ ನಿಮಗೆ. ಧಿಕ್ಕಾರ ಧಿಕ್ಕಾರ, ಯಡಿಯೂರಪ್ಪನಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಯಡಿಯೂರಪ್ಪನಿಗೆ ಧಿಕ್ಕಾರ, ಧಿಕ್ಕಾರ ಧಿಕ್ಕಾರ, ಯಡಿಯೂರಪ್ಪನಿಗೆ ಧಿಕ್ಕಾರ, ನೀಚಗಟ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ನೀಚಗಟ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ನೀಚಗಟ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ನೀಚಗಟ್ಟ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ನೀಚಗಟ್ಟ ಸರ್ಕಾರಕ್ಕೆ. ಹಲೋ ಶ್ರೀನಿವಾಸ್ ಸರ್. ಹಲೋ ಸುವರ್ಣ ಕರ್ನಾಟಕ ಜನಜಾಗೃತಿ ವೇದಿಕೆ ಪ್ರಧಾನ ಕಾರ್ಯದರ್ಶಿಯಾದ ನಾವು ಶ್ರೀನಿವಾಸನ್ ಅವರು ಮಾತಾಡ್ತಾ ಇದ್ದೀವಿ. ಸುವರ್ಣ ಕರ್ನಾಟಕ ಜನಜಾಗೃತಿ ವೇದಿಕೆ ಸಂಪೂರ್ಣವಾಗಿ ನಮ್ಮ ಡಾಕ್ಟರ್ ಜಿ.ಪಿ. ವಿಶ್ವನಾಥ್ ಅವರ ನೇತೃತ್ವದಲ್ಲಿ ನಡೆದಿರುವಂತಹ ಬಂದ್ಗೆ ಬೆಂಬಲವನ್ನು ಸೂಚಿಸುತ್ತಾ ಕರ್ನಾಟಕ ಸರ್ಕಾರ ಹೋರಾಟ ಪ್ರಾಧಿಕಾರವನ್ನು ರದ್ದುಗೊಳಿಸಲೇಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದ್ದೀವಿ ನಾವು. ಧಿಕ್ಕಾರ, ಧಿಕ್ಕಾರ, ಯಡಿಯೂರಪ್ಪನಿಗೆ ಧಿಕ್ಕಾರ, ಧಿಕ್ಕಾರ,